ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಎಷ್ಟು ಸುಂದರವಾಗಿ ಬರೆದಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಬಯಸುವಂಥದ್ದು ಎರಡೇ ಅಂಶ, ಒಂದು ಅಂದ, ಮತ್ತೊಂದು ಆನಂದ. ನಾನು ಅಂದವಾಗಿರಬೇಕಪ್ಪ, ಆನಂದವನ್ನು ಅನುಭವಿಸ್ಬೇಕಪ್ಪ. ಇದು ನಿಜಕ್ಕೂ ಸಾಧ್ಯನಾ? ನಾನಿವತ್ತು ಖುಷಿಯಾಗಿರ್ತೀನಿ, ನಾನಿವತ್ತು ನಗನಗ್ತಾ ಆನಂದವಾಗಿರ್ತೀನಿ ಅಂತೇನಾದರೂ ನಾವು ಅಂದ್ಕೊಂಡ್ರೆ ನಾವು ಆ ರೀತಿ ಇರೋಕ್ಕಾಗುತ್ತಾ? ಖಂಡಿತ ಇಲ್ಲ. ಮನುಷ್ಯ ತಾನು ಕೇಳದೆ ತನ್ನ ಬೆನ್ನಟ್ಟಿ ಬರೋದು ಅಂತಂದರೆ ಅದು ದುಃಖ ಮಾತ್ರ. ಆದರೆ ಈ ಆನಂದ ಅನ್ನೋದು ಹಾಗಲ್ಲ. ಅದು ಕೇವಲ ಒಂದೇ ಒಂದು ಕ್ಷಣ ಕಾಣಿಸಿ ಮತ್ತೆ ಕಣ್ಣಿಗೆ ಕಾಣದ ರೀತಿಯಲ್ಲೇ ಮಾಯ ಆಗುವಂಥದ್ದು. ಈ ದುಃಖನ ಬಿಡಿಸೋದು ಎಷ್ಟು ಕಷ್ಟನೋ ಅದೇ ರೀತಿ ಈ ಆನಂದವನ್ನು ಹಿಡಿದಿಟ್ಟುಕೊಳ್ಳೋದು ಕೂಡ ಅಷ್ಟೇ ಕಷ್ಟ. ನಗುವುದೊಂದು ಯೋಗ ಆದರೆ ನಗುವುದೊಂದು ಭೋಗ, ನಗದೇ ಇರುವುದು ಒಂದು ರೋಗ ಅಂತ ಹೇಳ್ಬೋದು. ಈ ರೀತಿ ನಾವು ಎಲ್ಲ ವಿಚಾರಕ್ಕೂ ಒಂದು ಸಣ್ಣ ಮುಗುಳ್ನಗೆಯನ್ನು ನಗ್ತಾ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಪರಿಸ್ಥಿತಿಗಳನ್ನು ನಿವಾರಿಸ್ಬೋದು. ಅದಕ್ಕಾಗಿ ನಾನು ನಿಮಗೆ ಓದೋಕ್ಕೆ ಹೇಳ್ತಿರೋದು ಕೋಪ ಬಿಡಿ ಮುಗುಳ್ನಗೆ ಇರಲಿ ಎಂಬ ಪುಸ್ತಕವನ್ನು.